ನಮ್ಮ ವಿಚಾರ ಮುಂದೆ ಏನಾದ್ರು ಹಿಂಟ್ ಕೊಟ್ಟಿದ್ದಾರಾ ದರ್ಶನ್? ಗೊತ್ತಿಲ್ಲಮ್ಮ, ಅದು ಅವ್ರ ಸೆಲೆಬ್ರಿಟೀಸ್ ಡಿಸೈಡ್ ಮಾಡ್ತಾರೆ ದರ್ಶನ್ ಪಾಲಿಟಿಕ್ಸ್ ಬರ್ಬೇಕಾ ಬೇಡವಾ ಅಂತ. ಸರ್ ದರ್ಶನ್ ಸರ್ದು ಇದು ಕೊನೆ ಮೂವಿ ಆಗ್ಬೋದಾ? ಏನಕ್ಕೆ? ಅಂದ್ರೆ ಇವಾಗ ನೆಕ್ಸ್ಟ್ ಪಾಲಿಟಿಕ್ಸ್ ಬರ್ತಾರೆ ಅಂತ ಹೇಳ್ತಾ ಇದಾರೆ. ಸೊ ಪಾಲಿಟಿಕ್ಸ್ ಗೆ ಯಾರು ದರ್ಶನ್ ಅವ್ರು ಹೇಳೋದು? ದರ್ಶನ್ ಸರ್ ಬರ್ತಾರೆ ಅನ್ನೋ ಊಹಾಪೋಹಗಳು ಸರ್. ಅವನು ಕಲಾ ಸೇವೆ ಮಾಡಕ್ಕೆ ಹುಟ್ಟಿರೋದು, ಕಲಾ ಸೇವೆ ಮಾಡ್ತಾನೆ ಇರ್ತಾನೆ ಸಾಯೋರು. ದಿನಕರ್ ಸರ್, ಒಂದು ಕಷ್ಟದ ಸಮಯ ದಾಟ್ಕೊಂಡು ಈ ತರ ಒಂದು ಹಬ್ಬದ ವಾತಾವರಣ ನೋಡೋದಕ್ಕೆ ನಿಮಗೆ ಒಬ್ಬ ಸಿನಿಮಾ ಪ್ರೇಮಿಯಾಗಿ ಹೇಗೆ ಅನ್ಸುತ್ತೆ? ಇದು ನನಗೆ ಹೊಸದಲ್ಲ, ಇದು ಎರಡನೇದು ಫೀಲ್. ಸಾರಥಿ ಟೈಮಲ್ಲಿ ಇದೇ ತರ ಇತ್ತು, ಜನ ದರ್ಶನ್ ಸೆಲೆಬ್ರಿಟೀಸ್ ಅದನ್ನ ದೊಡ್ಡ ಸೆಲೆಬ್ರೇಟ್ ಮಾಡಿದ್ರು. ಇನ್ನೂ ಹಂಗೆ ಮಾಡ್ತಿದ್ದಾರೆ, ತುಂಬಾ ಖುಷಿ ಆಗುತ್ತೆ. ಅವ್ರು ಇರೋವರೆಗೂ ನಮ್ಗೇನು ಭಯ ಅಲ್ಲ. ಸರ್ ಈ ದಿನಗಳಲ್ಲಿ ನೀವು ಫೇಸ್ ಮಾಡ್ತಿದ್ದೀರಾ ಸರ್, ದರ್ಶನ್ ಸರ್ ಇದ್ದಿದ್ದು ಅದು ಬೇರೆ ತರ ಇರ್ತಿತ್ತು ಈ ದಿನ. ಬಟ್ ಅವ್ರು ಇಲ್ಲ, ಅವ್ರ ಒಳಗಡೆ ಬೇರೆ ಬ್ಲೆಸ್ಸಿಂಗ್ಸ್ ಇದೆ ಅಂತ ಹೇಳ್ತಾರೆ, ಅಭಿಮಾನಿಗಳಿಗೆ ಕೊಟ್ಟಿದ್ದಾರೆ. ಬಟ್ ನೀವು ಇಲ್ಲಿ ಇರೋದು ಅದನ್ನ ಯಾವ ತರ ಫೇಸ್ ಮಾಡ್ತಿದ್ದೀರಾ? ಎಷ್ಟು ದಿನ ಇರ್ತಾರೆ, ಬಂದೇ ಬರ್ತಾರೆ ಹೊರಗಡೆ. ಸೊ ಅವ್ರ ಸೆಲೆಬ್ರಿಟೀಸ್ ಜೊತೆ ಅವ್ರು ಇದ್ದೇ ಇರ್ತಾರೆ. ಸೊ ಏನು ಟೆನ್ಷನ್ ಏನು ಇಲ್ಲ. ಸೊ ಎಲ್ಲ ಒಳ್ಳೇದಾಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ಇದೆ. ಸರ್ ಮೀರಾ ಮೇಡಮ್ ಇದರ ಸಿನಿಮಾ ನೋಡ್ತಾರೆ, ಯಾವತ್ತು ನೋಡ್ತಾರೆ? ಇನ್ನು ನೋಡಿಲ್ಲ ಅನ್ಸುತ್ತೆ, ಮೋಸ್ಟ್ಲಿ ಇವತ್ತು ನೋಡ್ಬೋದು ಅವರು. ಸರ್ ನೀವು ನೋಡಿದ್ರ ಸರ್? ಇಲ್ಲ ಏನು ನೋಡಿಲ್ಲ. ನೀವ್ ಎಷ್ಟು ನೋಡಿದಿರ ಅಷ್ಟೇ ನೋಡ್ರ. ನಿಮಗ್ ಬಂದಿರೋ ರೆಸ್ಪಾನ್ಸ್ ಆಲ್ ಓವರ್ ಕರ್ನಾಟಕ ಫುಲ್ ಆಲ್ ಓವರ್ ಕರ್ನಾಟಕ ಬಂದಿಲ್ಲ, ಬಟ್ ನಮ್ಮ ಹಿತೈಷಿಗಳು ಎಲ್ಲ ಫೋನ್ ಮಾಡಿದ್ರು. ಅಂದ್ರೆ ಆನೆಸ್ಟ್ ಆಗಿ ರಿವ್ಯೂ ಕೊಡೋರು ಎಲ್ಲರೂ ತುಂಬಾ ಇಷ್ಟಪಟ್ಟು, ತುಂಬಾ ಚೆನ್ನಾಗಿದೆ, ತುಂಬಾ ಖುಷಿ ಪಟ್ವಿ. ಸೆಲೆಬ್ರೇಟ್ ಮಾಡ್ತಾ ಇದೀವಿ. ಒಂದು 12 ವರ್ಷದಿಂದ ಏನ್ ಸೆಲೆಬ್ರೇಟ್ ಮಾಡಿದ್ವಿ ಅದೇ ತರ ಇಲ್ಲೂ ಸೆಲೆಬ್ರೇಟ್ ಮಾಡ್ತಾ ಇದೀವಿ ಅಂತ. ಸರ್ ಇವಾಗ ಸೆಲೆಬ್ರೇಷನ್ ನಿನ್ನೆಯಿಂದಲೇ ನಡೀತಾ ಇದೆ. ಸಿದ್ದೇಶ್ವರ ಆಗಿರ್ಬೋದು, ಇಲ್ಲಾಗಿ ನಮ್ಮ ಬೆಳಗ್ಗೆಯಿಂದ ಪಟಾಕಿ ಸಿಡಿಸೋದು, ಅಭಿಮಾನಿಗಳಲ್ಲಿ ಒಂದು ಜಾತ್ರೆ ಕಾಣ್ತಾ ಇದೆ, ಹಬ್ಬದ ವಾತಾವರಣ. ಸೊ ಇದನ್ನೆಲ್ಲ ಬಂದು ನಿಂತ್ಕೊಂಡು ಏನಿಲ್ಲ, ಅವ್ರು ಸೆಲೆಬ್ರಿಟೀಸ್ ಪ್ರೂವ್ ಮಾಡ್ತಿದ್ದಾರೆ ನಿಮ್ಗೆ ಯಾರು ಇಲ್ಲ ಅಂದ್ರೆ ನಾವಿದೀವಿ ನಿಮ್ ಹಿಂದೆ ಅಂತ. ಸೊ ಅದು ಕಾಣಿಸ್ತಾ ಇದೆ, ನಮ್ಗೆ ತುಂಬಾ ಖುಷಿ ಆಗ್ತಾ ಇದೆ. ಯೂಶಲಿ ಈ ತರ ಆಗಲ್ಲ, ಬಟ್ ಬ್ಲೆಸ್ಡ್ ದರ್ಶನ್ ಇಂತ ಸೆಲೆಬ್ರಿಟಿಗಳನ್ನ ಪಡೆದಿರೋದಕ್ಕೆ. ಸರ್ ಎಷ್ಟು ಅಭಿಮಾನಿಗಳಿಗೆ ನಿಮ್ ಕುಟುಂಬದಿಂದ ಚಂದು ಅವರು ಕೂಡ ಈ ಡೇವಿಲ್ ಆಕ್ಟಿಂಗ್ ಮಾಡ್ತಾರೆ, ಬಟ್ ಚಂದು ಅವರು ಇಲ್ಲೂ ಕಾಣಿಸ್ಕೊಂಡಿಲ್ಲ, ಡೇವಿಲ್ ಹೊರಗಡೆ ಹೋದ್ರು ಕಾರಣ ಅಥವಾ ಇಲ್ಲೋ? ನೀವು ಅದನ್ನ ಸಿನಿಮಾ ಡೈರೆಕ್ಟರ್ ಕೇಳಬೇಕು, ಏನಕ್ಕೆ ಅವ್ರು ಕಾಣಿಸ್ಕೊಂಡಿಲ್ಲ ಅದ್ರಲ್ಲಿ. ಸರ್ ಇವಾಗ ಸಿನಿಮಾನ ವಿಜಯಲಕ್ಷ್ಮಿ ಮೇಡಮ್ ನೋಡಿದ್ರು, ಫೋನ್ ಏನಾದ್ರು ಮಾಡಿದ್ರ ನಿಮಗೆ? ಯಾಕಂದ್ರೆ ನೀವು ಸಿನಿಮಾ ನೋಡಿಲ್ಲ, ಸೊ ಹೆಂಗಿತ್ತು ಅನ್ನೋದನ್ನ ಏನಾದ್ರು? ಇಲ್ಲ, ಅವ್ರು ಜಸ್ಟ್ ಈಗ ಒಂದು 10 ಮಿನಿಟ್ಸ್ ಬ್ಯಾಕ್ ಇಲ್ಲಿಂದ ಹೊರಟಿದ್ದು, ಅವ್ರಿಗೆ ಇನ್ನೂ ಫೋನ್ ಮಾಡಿಲ್ಲ. ಒಂದು ಹೇಳಬೇಕು ಅಂದರೆ ನಮ್ಮ ಬಾಸ್ ಇದ್ರಲ್ಲಿ CM ಆಗಿದ್ದಾರೆ. 2 ಶೇಡ್ ಬರುತ್ತೆ, ಒಂದು ಡೂಪ್ಲಿಕೇಟ್, ಇನ್ನೊಂದು ಒರಿಜಿನಲ್ ಅಂತ ಬರುತ್ತೆ. ವಾಟ್ ಈಸ್ ಡೂಪ್ಲಿಕೇಟ್ ರಾಜಕೀಯ, ವಾಟ್ ಈಸ್ ರಿಯಲ್ ರಾಜಕೀಯ. ನಿಮ್ಮ ಜೊತೆ ಮಾತಾಡಿದಾಗ್ಲೂ ಅದೇ ಮಾತಾಡ್ತಾ ಇದ್ದೆ, ನೀವು ಇಂಟರ್ವ್ಯೂ ಮಾಡಬೇಕಾದ್ರೂ ಅದೇ ಮಾತಾಡ್ತಿದ್ದೆ. ನಮ್ಮ ಬಾಸ್ ಹೊರಗಡೆ ಬಂದಮೇಲೆ ಏನಾಗ್ತಾರೆ ಅನ್ನೋದು ಈ ಸಿನಿಮಾದಲ್ಲಿ ನಮಗೊಂದು ಹಿಂಟ್ ಕೊಟ್ಟಿದ್ದಾರೆ, ಎಲ್ರಿಗೂ ಹಿಂಟ್ ಕೊಟ್ಟಿದ್ದಾರೆ, ಎಲ್ಲ ಕರ್ನಾಟಕ ಜನತೆಗೂ ಒಂದು ಹಿಂಟ್ ಕೊಟ್ಟಿದ್ದಾರೆ. ಆದಷ್ಟು ಬೇಗ ಬರ್ತಾರೆ ನಮ್ಮ ಜೊತೆಗೆ. ನೆಕ್ಸ್ಟು ಅವ್ರ ಪ್ಲ್ಯಾನ್ಸ್ ಏನು ಅನ್ನೋದು ನಾವು ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಫಸ್ಟ್ ಆಫ್ ಆಲು ಎಲ್ಲ ರಾಜಕೀಯ ವ್ಯಕ್ತಿಗಳು, ಆಮೇಲೆ ಎಲ್ಲ ನಮ್ಮ ಕರ್ನಾಟಕ ಜನತೆ ಬಂದು ಈ ಸಿನಿಮಾ ನೋಡಬೇಕು. ಏನಕ್ಕಪ್ಪ ಅಂತಂದರೆ, ಇವತ್ತು ರಾಜಕೀಯ ಯಾವ ಲೆವೆಲ್ಗಾಗಿದೆ, ಆ ರಾಜಕೀಯನ ಹೆಂಗೆ ಬದಲಾಯಿಸಬೇಕು, ಅಟ್ಲೀಸ್ಟ್ ಈ ಸಿನಿಮಾ ನೋಡಿ ಅವ್ರು ಬದಲಾಯಿಸ್ಕೋಬೇಕು. ಡೂಪ್ಲಿಕೇಟ್ ರಾಜಕೀಯ ನಡೀತಾ ಇದೆ, ಒರಿಜಿನಲ್ ರಾಜಕೀಯ. ಇದರಲ್ಲಿ ಒರಿಜಿನಲ್ ರಾಜಕೀಯನೂ ಇದೆ, ಒಂದು ಧನುಷ್ ಅನ್ನೋ ಕ್ಯಾರೆಕ್ಟರ್ ಇದೆ, ಇನ್ನೊಂದು ಕ್ಯಾರೆಕ್ಟರ್ ಇದೆ. ಅದು ಡೂಪ್ಲಿಕೇಟ್ ರಾಜಕೀಯ, ಅದು ಒರಿಜಿನಲ್ ರಾಜಕೀಯ. ನಿಮಗೆ ಸಿನಿಮಾ ನೋಡಿದ್ಮೇಲೆ ಗೊತ್ತಾಗುತ್ತೆ ನಮ್ಮ ಬಾಸ್ ಗತ್ತೇನು, ವ್ಯಾಲ್ಯೂ ಏನು. ಇವತ್ತು ತುಂಬ ನೆಗೆಟಿವ್ಸ್ ಎಲ್ಲ ಮಾತಾಡ್ತಿದ್ರಲ್ಲ, ಸೊ ಗೊತ್ತಾಗುತ್ತೆ ನೆಕ್ಸ್ಟು ಈ ಸಿನಿಮಾ ನೋಡಿದ್ಮೇಲೆ ಅವ್ರಿಗೆ ಅಷ್ಟೇ. ನನಗೆ ಧನುಷ್ ಪಾತ್ರ ತುಂಬ ಇಷ್ಟ ಆಯಿತು. ಅಂದರೆ ರಿಯಲ್ಲಾಗಿ ಅಂದರೆ 2 ಪಾತ್ರ ಸಕ್ಕತ್ತಾಗಿದೆ. ಒಂದು ರಗ ಅಂದರೆ ಮಾಸಿಗೆ ಮಾಸು, ಕ್ಲಾಸಿಗೆ ಕ್ಲಾಸು, ಸೆಂಟಿಮೆಂಟಿಗೆ ಸೆಂಟಿಮೆಂಟ್ ಎಲ್ಲ ಇದೆ. ಎಂಟರ್ಟೈನ್ಮೆಂಟ್, ನಿಮಗೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟು. ಬಾಕ್ಸ್ ಆಫೀಸ್ ಕಲೆಕ್ಷನ್ ಅನ್ಸು ಪಕ್ಕ ಉಡಿಸಾಗುತ್ತೆ, ಅದಂತೂ ಗ್ಯಾರಂಟಿ. ಇನ್ನೇನು ಹೇಳೋದು ನಾನು ಅವ್ರ ಬಗ್ಗೆ. ನೆಕ್ಸ್ಟ್ ಲೆವೆಲ್ ಇದೆ ಸಿನಿಮಾ, ನೀವು ನೋಡ್ತೀರಾ. ನೀವು ಫಸ್ಟ್ ನೀವು ಸಿನಿಮಾ ನೋಡಿ ಹೊರಗಡೆ ಬಂದಮೇಲೆ ನಮ್ಮ ಬಾಸು CM ಆಗ್ತಾರೆ. ನಾವೆಲ್ಲ ನಿಂತ್ಕೊಂಡು ಕ್ಯಾಂಪೇನ್ ಮಾಡ್ತೀವಿ ನಮ್ಮ ಬಾಸ್ಗೆ. ಏನು ಪಕ್ಷ ಹೆಸರು ಹೇಳಿ, ನಿಮಗೆ ಗೊತ್ತಾಗುತ್ತೆ ಪಕ್ಷ ಹೆಸರು.